ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಂದ ಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಒಂದು ಹುಡುಗಿನ ತೊಗೊಂಡೋಗಿ ಯಾರೋ ರೌಡಿಗಳು ಕೂಡಾಕೊಂಡು ಬಿಟ್ಟಿದ್ದಾರೆ. ಆ ಆ ಕೇಸು ವಲ್ಲಭ ಮೇಲೆ ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಅಂದರೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹುಡುಗಿ ಮಂಗಳೂರಿಗೆ ಟೂರ್ ಹೋಗೋಕ್ಕೆ ಅಂತ 3 ಜನ ಹುಡುಗಿರು ಮಾತಾಡಿಕೊಂಡು ಹೊರಟಿರ್ತಾರೆ. ಆದರೆ ಇಬ್ಬರು ಹೋಗಿದ್ದಾರೆ, ಒಬ್ಬಳು ಸಿಗಾಕೊಂಡಿದ್ದಾಳೆ. ಕ್ಲಾಸ್ಮೇಟ್ಸ್ಗಳೇ, ಅಂದರೆ ಬೇರೆ ಯಾರೂ ಅಲ್ಲ, ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ಗಳೇ. ಇವರು ಕಾಲೇಜಲ್ಲೇ, ಈ ಹುಡುಗಿ ಕಾಲೇಜಲ್ಲೇ ಓದ್ತಾ ಇರೋ ಹುಡುಗರೇ ಆ ಕೆಲಸ ಮಾಡಿದ್ದಾರೆ. ಅವಳನ್ನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಒಂದು 5-10 ನಿಮಿಷ ಸಹಕರಿಸು ಸಾಕು, ಆಮೇಲೆ ನಿನ್ನನ್ನು ಬಿಟ್ಟು ಕಳಿಸ್ಬಿಡ್ತೀವಿ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೆಲ್ಲ ಅವಳನ್ನ ಎದ್ದಿಸೋದು. ಈ ಕಡೆ ವಲ್ಲಭನ ಕರ್ಕೊಂಬಂದ್ಬಿಟ್ಟು ವಲ್ಲಭ ಏನು ಮಾಡ್ದ ಅಂದರೆ ಆ ಹುಡುಗಿನ ಡ್ರಾಪ್ ಕೊಟ್ಬಿಟ್ಟು ಮನೆ ಹತ್ರ ಬಿಡ್ತೀನಿ ಅಂತಲೂ ಕೂಡ ಹೇಳ್ದ. ಇಲ್ಲ ಸರ್, ಇಲ್ಲಿ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವರು ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲೇ ಇಳ್ಕೋತಾಳೆ. ಇಳ್ಕೊಂಡಾಗ ಏನಾಗುತ್ತೆ, ಆ ವಲ್ಲಭ ಹೌದಾ ಆಯಿತು ಸರಿ ಜೋಪಾನ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆದರೆ ಆ ರೌಡಿಗಳು ಮತ್ತೆ ಬಂದು ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ವಲ್ಲಭಗೆ ಗೊತ್ತೇ ಇಲ್ಲ ವಿಷಯ ಹೇಳ್ಬೇಕಂದ್ರೆ. ಈ ಹುಡುಗಿನ ಸೇಫಾಗಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದಕ್ಕೆ ನನ್ನ ತಂದು ಇಲ್ಲಿ ಕೂಡ್ಕೊಂಡ್ರಲ್ಲ ಅಂತ ಅವನಿಗೆ ಬೇಜಾರಾಗಿ ಅವನ್ನ ಕರ್ಕೊಬಂದು ಅಲ್ಲಿ ಒಳಗೆ ಕೂಡ್ಕೊಂಡು ಅವನಿಗೆ ಕೊಡಬಾರ್ದು ಹಿಂಸೆ ಎಲ್ಲ ಕೊಟ್ಕೊಂಡು ಹೊಡೆದು ಬಡ್ದು ಎಲ್ಲ ಮಾಡಿಬಿಟ್ರು. ಇದು ಐಶ್ವರ್ಯಂಗೂ ತುಂಬ ಬೇಜಾರಾಯಿತು, ನನ್ನ ಗಂಡನ ಕರ್ಕೊಂಡೋಗಿ ಈ ಥರ ಮಾಡ್ತಿದ್ದಾರಲ್ಲ ಇವರು ಅಂತೇಳ್ಬಿಟ್ಟು. ಅವಾಗ ಏನು ಮಾಡ್ತಾರೆ, ಈ ಕೇಶವ ಮತ್ತು ಅವನ ಅಣ್ಣ ಇಬ್ಬರು ಸೇರ್ಕೊಂಬಿಟ್ಟು ಹೇಗಾದರೂ ಮಾಡಿ ವಲ್ಲಭನ ಇದು ಮಾಡಿರೋ ಹುಡುಗಿ ಸಿಕ್ಬಿಟ್ರೆ, ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿ ಸಿಕ್ಬಿಟ್ರೆ ವಲ್ಲಭನ ಬಿಡ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹುಡ್ಕೊಂಡು ಹೊರಟಾಗ ಏನಾಗುತ್ತೆ, ಅಲ್ಲಿ ಮೀನಾನು ಹೋಗ್ತಾಳೆ ಜೊತೆಗೆ. 3 ಜನನೂ ಹುಡ್ಕೊಂಡು ಹೊರಡ್ತಾರೆ. ಐಶು ಮಾತ್ರ ಇಲ್ಲಿ ಸ್ಟೇಷನಿಗೆ ಬಂದಿರ್ತಾಳೆ. ನಂದ, ಐಶು ಮತ್ತು ಅವ್ರ ಮಾವ ಎಲ್ಲ ಸ್ಟೇಷನಿಗೆ ಬಂದಿರ್ತಾರೆ. ಸ್ಟೇಷನಿಗೆ ಬಂದು ಸ್ಟೇಷನಲ್ಲಿ ಬಿಟ್ಕೊಡಿ ಅಂತ ಕೇಳ್ತಿರ್ತಾರೆ. ಆದರೆ FIR ರೆಡಿಯಾಗಿದೆ, ಕರೆಕ್ಟಾಗಿ ಫಿಟ್ ಆಗಿದ್ದಾನೆ ಕೇಸಲ್ಲಿ, ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟ್ರು ಇವನ ವಿರುದ್ಧವಾಗಿಯೇ ಹೇಳಿಬಿಡ್ತಾರೆ ಎಲ್ಲ ಕೇಸ್ಗಳ ಬಗ್ಗೆನೂ. ಆವಾಗ ಅವನಿಗೆ ಬೇಜಾರಾಗುತ್ತೆ, ನಾನು ಮಾಡ್ತಿದ್ದ ಕೆಲಸಕ್ಕೆ ನಾನು ಸ್ವಲ್ಪ ಡ್ರಾಪ್ ಮಾಡಿದ್ದೆ ತಪ್ಪಾಯ್ತಾ, ಹಂಗಾದರೆ ನನಗೆ ಯಾಕೆ ಬೇಕಾಗಿತ್ತಿದ್ದು ಅಂತೇಳ್ಬಿಟ್ಟು ಅವನು ಬೇಜಾರು ಮಾಡ್ಕೊತಾನೆ. ಏಕೆಂದರೆ ಇವನು ಕ್ಯಾಬ್ ಓಡಿಸ್ತಾನಲ್ವ ನೈಟು, ಸ್ವಲ್ಪ ದುಡಿಮೆ ಬರಲಿ, ಹಗಲೆಲ್ಲ ಕಾಲೇಜು, ನೈಟು ಕ್ಯಾಬು ಓಡಿಸೋದು ಮಾಡ್ತಾ ಇರ್ತಾನಲ್ವ, ಅದಕ್ಕೋಸ್ಕರ ಇವನು ಕ್ಯಾಬಲ್ಲಿ ಕರ್ಕೊಬಂದು ಅಲ್ಲಿ ಸೇಫಾಗಿ ಆ ಜಾಗಕ್ಕೆ ಬಿಟ್ಟರೆ, ಮನೆಗೆ ಬಿಡ್ತೀನಿ ಅಂದರೂ ಕೂಡ ಹುಡುಗಿ ಅಲ್ಲೇ ಇಳ್ಕೊಂಡಿದ್ದು ತಪ್ಪೇ. ಇಳ್ಕೊಂಡು ಮತ್ತೆ ಇವನ್ನೇ ಸಿಕ್ಸಿದ್ದು ಅಂದರೆ ಇನ್ನೂ ತಪ್ಪು. ಇವಳನ್ನ ಕರ್ಕೊಂಡೋಗ್ಬಿಟ್ಟಿದ್ದಾರೆ, ಹುಡುಗಿನ ಕರ್ಕೊಂಡೋಗಿ ಒಂದು ಪಾಳು ಬಂಗ್ಲೆಯಲ್ಲಿ ಕೂಡಾಕೊಂಡು ಬಿಟ್ಟಿದ್ದಾರೆ, ಕಟ್ಟಾಕಿದ್ದಾರೆ, ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು, ನೀನು ಹ್ಞೂ ಅನ್ನೋ, ಒಂದು 1/4 ಗಂಟೆ ಸಹಕರಿಸು ಸಾಕು, ಆಮೇಲೆ ನಿನ್ನ ಬಿಟ್ಟು ಕಳಿಸ್ಬಿಡ್ತೀವಿ, ಆಮೇಲೆ ನಿನಗೂ ನಮಗೂ ಏನೂ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಕೊಂಡ್ರು. ನೀವೆಲ್ಲ ನನ್ನ ಫ್ರೆಂಡ್ಸ್ ಅಲ್ವೇನ್ರೋ, ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಲ್ರೋ, ಬಿಡ್ರೋ ನನ್ನ, ದಯವಿಟ್ಟು ಬಿಡ್ರೋ, ನನ್ನ ಹಾಳು ಮಾಡಿಬಿಡಿ ಕೊಂಡ್ರೋ, ಬಿಡ್ರೋ, ದಮ್ಮಯ್ಯ ಅಂತೀನಿ ಬಿಡ್ರೋ, ನಿಮ್ಮ ಕಾಲಿಟ್ಕೊತೀನಿ ಬಿಡ್ರೋ ಅಂತ ಪಾಪ ಆ ಹುಡುಗಿ ಬೇಡಿದ್ರೂ ಬಿಡೋದೇ ಇಲ್ಲ ಇವ್ರುಗಳು. ಏಕೆ ಅಂತ ಹೆಂಗೆ ಅಂದರೆ ಒಂಥರ ರೌಡಿಗಳ ಥರ ಎಲ್ಲ ಕುಡ್ಕೊಂಡು ವಿಚಿತ್ರವಾಗಿ ಆಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಹುಡುಗಿ ಪಾಪ ಎದ್ರೋಗ್ಬಿಡುತ್ತೆ, ಏನು ಮಾಡಿಬಿಡ್ತಾರೋ, ನನ್ನ ಹಾಳು ಮಾಡಿಬಿಡ್ತಾರೆ ಅಂತೇಳಿ. ಆವಾಗ ಹೆಂಗೋ ಸೂಕ್ಷ್ಮವಾಗಿ ತಿಳ್ಕೊಂಡು ಕೇಶವ ಮತ್ತು ಅವ್ರ ಅಣ್ಣ ಇಬ್ಬರೂ ಅಲ್ಲಿಗೆ ಹೋಗ್ತಾರೆ. ಮೀನಾ ಮತ್ತು 3 ಜನನೂ ಹೋಗಿ ಅವ್ರನ್ನ ಹೊಡೆದು ಫೈಟಿಂಗ್ ಮಾಡಿ ಆ ಹುಡುಗಿನ ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಬಂದು ಮೀನಾ ಹೇಳ್ತಾಳೆ, ಮೀನಾ ಹೋಗ್ಬಿಟ್ಟು ಅಮ್ಮಂಗೆ ಧೈರ್ಯ ಹೇಳು ನೀನು ಅಂತೇಳಿ ಗಂಡ ಹೇಳ್ತಾನೆ ಕೇಶವ. ಆವಾಗ ಮೀನಾ ಆಯಿತು ನಾನು ಹೋಗಿರ್ತೀನಿ ಕೇಶವ, ನೀವೆಲ್ಲ ಜೋಪಾನವಾಗಿ ಹೋಗಿ ವಲ್ಲಭನ ಬಿಡಿಸ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಆವಾಗ ಹುಡುಗಿಗೂ ಹೇಳ್ತಾಳೆ, ಹುಷಾರು ಜೋಪಾನ, ಯಾರೋ ಕರೆದ್ರು ಅಂತ ಅವ್ರ ಜೊತೆ ಎಲ್ಲ ಹೋಗೋದಲ್ಲ, ಜೋಪಾನವಾಗಿ ಮನೆಗೆ ಹೋಗು, ನಿಮ್ಮಪ್ಪ ಎಷ್ಟು ಕಾಯ್ತಿರ್ತಾರೆ ಏನೋ, ಸ್ಟೇಷನಿಗೆ ಹೋಗಿ ಅಲ್ಲಿಂದ ಸಲೀಸ್ ಮನೆಗೆ ಹೋಗು ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಹೆದರಬೇಡ ಏನು ಅಂತೇಳಿ. ಸರಿ ಅಂತೇಳಿ ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿದ್ದಾರೆ ನಿನ್ನ ಫ್ರೆಂಡ್ಸ್ ಇಬ್ಬರು ಬಾ ಅಂತೇಳಿ ಹತ್ತಿಸ್ಕೊಂಡ್ಬಿಡ್ತಾರೆ ಇವರು ಬಡ್ಡಿ ಮಕ್ಕಳು ಸುಳ್ಳು ಹೇಳಿ. ಆವಾಗ ಪಾಪ ಹುಡುಗಿ ನಿಜವೇನೋ ನನ್ನ ಕ್ಲಾಸ್ಮೇಟ್ ಎಲ್ಲ ಅಂತ ಹತ್ಕೊಬಿಡ್ತಾಳೆ. ಆ ಸ್ಟೋರಿನೆಲ್ಲ ಅಲ್ಲಿ ಹೇಳ್ತಾ ಇದ್ದಾಳೆ ಸ್ಟೇಷನಲ್ಲಿ.
ಈ ಥರ ಮಾಡಿದ್ರು ಈ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ಎಲ್ಲನೂ ಡೀಟೇಲ್ಸಾಗಿ ಹೇಳ್ತಾ ಇದ್ದಾಳೆ. ಹಂಗಾಗ್ಬಿಟ್ಟು ಅದನ್ನು ಅವ್ರು ಬರ್ಕೊಬೇಕಲ್ಲ ಏನಾಯಿತು ಎತ್ತ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಡೀಟೇಲಾಗಿ ಹೇಳ್ತಾ ಇದ್ದಾರೆ. ಅವಳು ಹಾಗೆ ಇದು ಮಾಡ್ತಾಯಿದ್ದಾರೆ. ಇದು ಆಮೇಲೆ ಐಶು ಅವರೆಲ್ಲ ನೋಡ್ತಾ ಇದ್ದಾರೆ. ಅವ್ರ ಅಪ್ಪ ಅಂತೂ ಮಗಳು ಬಂದ ತಕ್ಷಣ ತುಂಬ ಖುಷಿಯಾಗಿ ಹೋಗ್ಬಿಟ್ಟ. ಹೆಂಗೆ ಅಂದರೆ ಏನೂ ಆಗಲಿಲ್ವ ಮಗಳೇ, ನಿನಗೆ ಆರಾಮಾದ್ಯಾ, ಹುಷಾರಾಗಿ ಬಂದ್ಯಾ ಅಂತೇಳಿ ಆ ಟೈಮಲ್ಲಿ ಏನು ಮಾಡಬೇಕಂತ ಅಪ್ಪ ಅಂತ ಬಂದು ತಪ್ಕೊಬಿಡುತ್ತೆ ಹುಡುಗಿ. ಇಲ್ಲಿ ಮೀನಿನ ಕುತ್ತಿಗೆಗೇ ಈ ರೌಡಿಗಳು ಮೀನಿನ ಕುತ್ತಿಗೆಗೇ ಚಾಕು ಇಟ್ಕೊಂಡ್ಬಿಟ್ಟಿರ್ತಾರೆ. ನೀವೇನಾರ ಮುಂದಕ್ಕೆ ಬಂದರೆ ನಾವು ಇವಳು ಕುತ್ತಿಗೆನ ಕುಯ್ದು ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಆವಾಗ ಕೇಶವ ಏನು ಮಾಡ್ತಾನೆ, ಅಲ್ಲ ಬೇರೆ ಯಾವುದೋ ಹುಡುಗಿಗೇನೆ ನಾನು ಬಚಾವ್ ಮಾಡೋಕ್ಕೆ ಬಂದಿರೋ ಅಂಥವ್ರು ಇನ್ನು ನನ್ನ ಬುಡಕ್ಕೆ ಕೈ ಹಾಕಿದ್ರೆ ನಾನು ಬಿಟ್ಬಿಡ್ತೀನ ಅಂತೇಳ್ಬಿಟ್ಟು ಅಲ್ಲೇ ಎಲ್ಲ ಒದ್ರ ಮೇಲೆದ್ದು ಕೇಶವನೂ ಅಷ್ಟೇ ಅವ್ರ ಅಣ್ಣನೂ ಅಷ್ಟೇ 4 ಜನ 3 ಜನ ಹಿಡ್ದಿದ್ದಾರೆ ಒಬ್ಬೊಬ್ಬರನ್ನ. ಏನಾದರೂ ಬಿಡಲಿಲ್ಲ, ಎಲ್ಲ ಕಿತ್ತರ್ಕೊಂಡು ಆ ಕಡೆ ಮೀನನ್ನು ಬಿಡಿಸಿ ಆಮೇಲೆ ಎಲ್ಲನೂ ಇದು ಮಾಡಿಕೊಂಡು ಬಿಡಿಸ್ಕೊಂಡು ಬರ್ತಾರೆ. ಎಲ್ಲಿಗೆ ಟೇಷನ್ನಿಗೆ ಬೇಗ 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 ಬರ್ತಾರೆ. ಬಂದು ಇಲ್ಲಿ ವಲ್ಲಭನ ಇನ್ನೇನು FIRಗೆ ಸೈನ್ ಹಾಕಬೇಕು, ವಲ್ಲಭನ ಕರೆದು ಸೈನ್ ಹಾಕಿಸ್ಬೇಕು ಅಷ್ಟರೊಳಗೆ ಬಂದೇ ಬಿಡ್ತಾರೆ ಅವ್ರನ್ನೂ ರೌಡಿಗಳನ್ನೂ ಎಳ್ಕೊಂಡು ಹೊಡೆದು ಚೆನ್ನಾಗಿ. ಆವಾಗ ಆ ಕಡೆ ತಿರುಗಿ ನೋಡ್ತಾರೆ, ಹೀಗೆ ವಲ್ಲಭನ ಅಣ್ಣಂದಿರು ರೌಡಿಗಳನ್ನ ಕರ್ಕೊಂಡು ಬಂದರು, ಹುಡುಗಿನೂ ಬಂತು, ಎಲ್ಲ ಬಂದರು. ಹಂಗಾಗಿ ಕೇಸ್ಗೆ ಯಾವ ಎವಿಡೆನ್ಸು ಸಿಗಲಿಲ್ಲ. ಹಂಗಾಗಿ ಕೇಸ್ ಕ್ಲೋಸ್ ಆಯಿತು. ಐಶು ಮತ್ತು ನಂದ ಮತ್ತು ವಲ್ಲಭನ ಮಾವ ಎಲ್ಲರೂ ಸೇಫಾಗಿ ಮನೆಗೆ ಹೋಗಬೇಕೀಗ. ಏನೇ ಕಾಡಿ ಬೇಡಿದ್ರೂ ಈ ರೌಡಿಗಳನ್ನ ಬಿಡಬೇಡಿ ಮಾತ್ರ. ಇವರು ತುಂಬ ಕಿರಾತಕ ಬುದ್ಧಿಯವರು. ಪಾಪ ಕ್ಲಾಸ್ಮೇಟ್ಸ್ ಹುಡುಗಿನೇ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇವ್ರು ಯಾರನ್ನು ಬಿಡ್ತಾರೆ? ಸರಿ ಇಲ್ಲ, ಇವ್ರನ್ನ ಹಿಡಿದು ಒಳಗಾಕಿ ಅಂತ ಹೇಳಿ ಎಲ್ಲ ಬರೆಸ್ಕೊಂಡು ಇವರು ಎಲ್ಲ ಬಿಡುಗಡೆ ಪತ್ರ ಎಲ್ಲ ತಗೊಂಡು ಅಲ್ಲಿಂದ ಹೊರಡ್ಬೇಕು ಇವರು. ಅಲ್ಲಿ ಅವ್ರ ಅಮ್ಮಂಗೆ ಮೀನಾ ಹೋಗಿ ಧೈರ್ಯ ಹೇಳಬೇಕು, ಅತ್ತೆ ಏನಾಗಿಲ್ಲ ಅತ್ತೆ ಹೆದರಬೇಡಿ, ಅಲ್ಲಿ ಕೇಶವ ಮತ್ತು ಮಾಧವ ಎಲ್ಲ ಹೋಗಿ ಬಿಡ್ಸೋಕ್ಕೆ ಹೋಗಿದ್ದಾರೆ, ನೀವು ತೊಂದರೆ ಏನಿಲ್ಲ ಆರಾಮಿದ್ದಾರೆ, ನೀವೇನು ಹೆದರ್ಕೋಬೇಡಿ ಅಂತ ಎಲ್ಲ ಹೇಳಬೇಕು. ಹಾಗಾಗಿ ಅಲ್ಲಿವರೆಗೆ ಹೋಗಿದ್ದಾರೆ. ಸ್ಟೇಷನಲ್ಲಿ ವಲ್ಲಭನ ಕೇಳ್ತಾ ಇದ್ದಾರೆ ಫಸ್ಟು, ನೀನು ಒಪ್ಕೊ ಅಂತ ಬಲವಂತ ಮಾಡ್ತಾರೆ. ಅವನು ಮಾಡದೆ ತಪ್ಪಿಗೆ ಅವ್ನು ಹಿಂಗೆ ಒಪ್ಕೋತಾನೆ? ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಒಪ್ಕೊಳ್ಳಲ್ಲ ಅಂತಾನೆ. ಆವಾಗ ಅವನಿಗೆ ಕೋಪ ಬಂದ್ರೂ ಅವಾಯ್ಡ್ ಮಾಡಿಕೊಂಡು ಐಶುನೂ ಬರ್ತಾಳೆ ಅಲ್ಲಿಗೆ. ಐಶು ಬಂದು ನನ್ನ ಗಂಡ ಅಂಥವನ್ನೆಲ್ಲ ಬಿಟ್ಟುಬಿಡಿ, ಅವ್ರನ್ನ ಯಾಕೆ ವಲ್ಲಭನ ಕೂಡ್ಕೊಂಡಿದ್ದೀರಾ, ಬಿಡಿ ಸರ್ ಅಂದು ಏನಾದ್ರೂ ಬಿಡ್ತೀವಿ ಅಂತಲೇ ಹೇಳಲ್ಲ, ಒಳಗೆ ಕೂಡ ಕಂಬಿಟ್ಟಿರ್ತಾರೆ. ಆವಾಗ ಐಶು ಹೊತ್ತು ಕರೆದು ರಂಪ ಮಾಡಿದ್ರು, ಬೇಡ ಸರ್ FIR ಹಾಕುವಾಗಲೂ ಹಾಕ್ಬಿಡಿ ಸರ್ ಅಂದರೆ, ಸುಮ್ಮನಿರಮ್ಮ ಸಾಕು, ಎವಿಡೆನ್ಸೇ ಇಲ್ಲ ನಿಮ್ಮ ಹತ್ರ, FIR ಹಾಕ್ಬೇಡ ಅಂತ ಹೇಳ್ತೀಯಲ್ಲ. FIR ಹಾಕ್ತಲ್ಲ ಎಲ್ಲಿರೋಕ್ಕಾಗುತ್ತೆ? FIR ಹಾಕ್ತಾಯಿದ್ರೆ ನಾವು ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, 24 ಗಂಟೆ ಆಗೋಯ್ತು, FIR ಹಾಕಲೇಬೇಕು, ಇವಾಗ ಹಾಕಿ ಕಳಿಸ್ಬೇಕು ಜೈಲಿಗೆ ಅಂತ ಹೇಳ್ತಾರೆ. ಆವಾಗ ಅವಳಿಗೆ ಭಾಳ ಬೇಜಾರಾಗುತ್ತೆ. ನಂದಿಗಂತೂ ತುಂಬ ಬೇಜಾರು, 3 ದಿವಸದಿಂದ ಅಲ್ಲೇ ಇದ್ದಾನೆ ಪಾಪ ಮಗನಿಗೋಸ್ಕರ. ಅವನೇನೇ ತಪ್ಪು ಮಾಡಿದ್ರೂ ತಪ್ಪು ಮಾಡಿರಲ್ಲ, ಅವನು ತಪ್ಪಾಗಿ ಸಿಗಾಕೊಳ್ತಿರ್ತಾನೆ ಮಗ ವಲ್ಲಭ. ಯಾವಾಗಲೂ ಅಪ್ಪನ ಕೈಗೆ ತಪ್ಪಾಗೆ ಸಿಗಾಕೊಳ್ತಿರ್ತಾನೆ. ಇವತ್ತು ಪಕ್ಕ ಅವನು ಒಳ್ಳೆಯವನು ಅಂತ ಚೆನ್ನಾಗಿ ಅವನಿಗೆ ಅರಿವಾಯಿತು. ಇನ್ಸ್ಪೆಕ್ಟ್ರ್ ಇದನ್ನೆಲ್ಲ ಕೇಳಿಕೊಂಡು ಅಪ್ಪ ಕೊನೆಗೆ ಸಾರಿ ಸರ್ ನಮ್ಗೆ ಗೊತ್ತಾಗಲಿಲ್ಲ, ಇವಂದೇ ವಲ್ಲಭಂದೇ ತಪ್ಪು ಅಂತ ತಿಳ್ಕೊಬಿಟ್ಟು ನಮಗೆ ಅಂದಾಜೇ ಆಗಲಿಲ್ಲ ಅಂಥೇಳಿ. ಆವಾಗ ಅವರು ಇನ್ಸ್ಪೆಕ್ಟ್ರು ಒಪ್ಕೊಂಡು ಹಾಗೆಲ್ಲ ಬರೆಸ್ಕೊಂಡು ಆವಾಗ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಮನೆಗೆ ಕಳಿಸ್ಬೇಕು. ವಲ್ಲಭನ ಬಿಡುಗಡೆ ಆಯಿತು. ಖುಷಿ ಆಯಿತು ಎಲ್ಲರಿಗೂ. ಎಲ್ಲರೂ ಹೆಂಗೋ ಓಡಾಡಿ ಬಿಡಿಸ್ಕೊಂಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ಆ ಹುಡುಗಿನೂ ಕೂಡ ಜೋಪಾನವಾಗಿ ಮನೆಗೆ ಹೋಗುವಂತ ಕಳಿಸ್ತಾರೆ. ಆ ಹುಡುಗಿನೂ ಕೂಡ ಆ ಹುಡುಗಿ ಅಪ್ಪ ಹುಡುಗಿನ ಕರ್ಕೊಂಡು ಮನೆಗೆ ಹೋಗ್ತಾರೆ. ನಂದ ಮತ್ತು ಕೇಶವ ಮಾಧವ ಎಲ್ಲ ತಪ್ಪಿಕೊಂಡು ಪಾಪ ಅಳ್ತಾರೆ, ಬೇಜಾರಾಗಿರುತ್ತಲ್ಲ, ಹೆಂಗೋ ಸುಖ ಅಂತ ಆಯ್ತಲ್ಲ ಜೈಲಿಗೆ ಹೋಗೋ ಬದಲು ಅಂತೇಳ್ಬಿಟ್ಟು ಅವರು ಪಾಪ ಖುಷಿ ಪಡ್ತಾರೆ. ಆಮೇಲೆ ಲಾಯರ್ಸ್ ಎಲ್ಲ ನೋಡ್ತಿರ್ತಾರೆ, ಸಬ್ ಇನ್ಸ್ಪೆಕ್ಟ್ರು ಪೊಲೀಸು ಎಲ್ಲ ನೋಡ್ತಾ ಇರ್ತಾರೆ. ಐಶು ಕೂಡ ತುಂಬ ಬೇಜಾರಾಗಿದ್ಲು ಆವಾಗ. ಎಲ್ಲರಿಗೂ ಬೇಜಾರಾಗಿತ್ತು ಸಾಮಾನ್ಯವಾಗಿ. ಅವನೇನು ಯಾರ ತಂಟೆಗೆ ಹೋಗಲ್ಲ ಏನಿಲ್ಲ, ಆದರೂ ಕೂಡಿದಾರಲ್ಲ ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.